ನಮಸ್ತೆ ಆತ್ಮೀಯ ವೀಕ್ಷಕರೇ. ಒಮ್ಮೊಮ್ಮೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಆತಂಕ, ಯಾವುದೋ ಭಯ ದಿಢೀರಂತ ಪ್ರಾರಂಭ ಆಗಿಬಿಡತ್ತೆ. ಇದಕ್ಕೆ ಕಾರಣ ಏನೋ ಗೊತ್ತಿರಲ್ಲ, ನಮ್ಮ ಸುತ್ತಮುತ್ತಲೂ ಏನೂ ಆಗ್ತಿರಲ್ಲ, ಕೂಲಾಗೇ ಇರತ್ತೆ ವ್ಯವಸ್ಥೆ, ಆದ್ರೂ ಈ ರೀತಿ ಆಗ್ತಾ ಇರತ್ತೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ ಅದು ನಮ್ಮ ಮೆದುಳಿನಲ್ಲಿ ಇರುವಂಥದ್ದು. ನಮ್ಮ ಮೆದುಳಿನಲ್ಲಿ ಅಮಿಗ್ಡಲಾ ಎಂಬ ಒಂದು ಅಂಗ ಇದೆ, ಪ್ರಮುಖವಾದ ಅಂಗ. ಇದು ಮುನ್ಸೂಚನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ಮುಂದೆ ಬರುವಂತಹ ಯಾವುದೇ ಆತಂಕ, ಕೋಪ, ಭಯ, ಸಿಟ್ಟು ಈ ಥರದ್ದನ್ನೆಲ್ಲ ಮುಂಚೆನೇ ನಮಗೆ ಅದರ ಸೂಚನೆಯನ್ನು ಕೊಡೋದಕ್ಕೆ ಈ ಅಂಗ ನಮಗೆ ಕೆಲಸ ಮಾಡುವಂಥದ್ದು. ಈಗ ರಸ್ತೆ ದಾಟ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಆ ಕಡೆ ವಾಹನ ಇನ್ನು ಬರ್ತಾ ಇದೆ ಅಂತ ಅನ್ನುವಾಗ ನಮಗೆ ಅದು ಕ್ಷಣಾರ್ಧದಲ್ಲಿ ಮುನ್ಸೂಚನೆ ಕೊಡೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಆಗ ನಮಗೆ ಭಯ ಆಗುವಂಥದ್ದು, ಮತ್ತು ಆತಂಕ ಆಗ್ಬಿಡೋವಂಥದ್ದು, ಹೃದಯ ಬಡಿತ ಹೆಚ್ಚಾಗುವಂಥದ್ದು, ಕೈಕಾಲೆಲ್ಲ ನಡುಗುವಂಥದ್ದು, ಇದೆಲ್ಲ ಪ್ರಾರಂಭ ಆಗತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನಮ್ಮ ಮೆದುಳಿನಲ್ಲಿರುವಂತಹ ಅಮಿಗ್ಡಲಾ ಎಂಬ ಅಂಗ. ಇದನ್ನು ನಾವು ಭಯದ ಸಹಜವಾದ ರಕ್ಷಣಾ ವ್ಯವಸ್ಥೆ ಅಂತ ಕರೀಬಹುದು. ಈಗ ಕೆಲವೊಮ್ಮೆ ಯಾವುದೇ ರೀತಿಯಲ್ಲಿ ಹೊರಗಿನ ವಾತಾವರಣದಲ್ಲಿ ಆತಂಕ, ಅಪಾಯದ ಸೂಚನೆ ಇಲ್ಲದೇ ಇದ್ರೂ ಹಿಂದಿನ ಘಟನೆಗಳಿಗೆ ಸಂಬಂಧಿಸಿದಂತೆ ಅಥವಾ ನಮ್ಮ ಮುಂದಿನ ಭವಿಷ್ಯದ ಚಿಂತೆಗಳಿಗೆ ಸಂಬಂಧಿಸಿದಂತೆ ಮತ್ತು ನಮ್ಮ ಆಲೋಚನೆಗಳಿಗೆ ಸಂಬಂಧಿಸಿದಂತೆ ಅಪಾಯದ ಸೂಚನೆಯನ್ನು ತಕ್ಷಣ ಕೊಡೋದಕ್ಕೆ ಪ್ರಾರಂಭ ಮಾಡಿಬಿಡತ್ತೆ. ಇದು ಇಲ್ಲಿಂದನೇ ಪ್ರಾರಂಭ ಆಗೋದು ಆತಂಕ, ಆಂಗ್ಸೈಟಿ ಅಂತ ಕರಿತೀವಲ್ಲ ಅದು. ಇದೇ ರೀತಿ ನಾವು ಅದನ್ನು ಅಳವಡಿಸ್ಕೊಂಡು ಬಿಡ್ತೀವಿ. ಹೇಗೆ ಅಂತಂದರೆ, ನಾವು ಮಾಡ್ತಾ ಇರೋ ಕೆಲಸ ಏನಾದರೂ ತಪ್ಪಾಗಿಬಿಟ್ರೆ, ನಾನು ಮುಂದೆ ಹೋಗದೆ ಸೋತು ಹೋಗಿಬಿಟ್ರೆ, ಎಲ್ಲಿ ಏನಾದರೂ ಎಡವಟ್ಟಾಗಿಬಿಟ್ರೆ, ನನಗೆ ಹರ್ಟ್ ಆಗಿಬಿಟ್ರೆ, ಈ ರೀತಿಯ ಆಲೋಚನೆಗಳನ್ನು ಪದೇ 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 ಯೋಚಿಸೋದ್ರಿಂದ ಅದೇ ಘಟನೆಗಳು ನಮ್ಮ ಕಣ್ಮುಂದೆ ಆಗಿಬಿಡತ್ತೆ, ಆಗಿದೆ, ಆಗ್ತಾ ಇದೆ ಅನ್ನೋ ಭಯವೇ ನಮ್ಮಲ್ಲಿ ಸದಾ ಜಾಗೃತವಾಗಿಬಿಡತ್ತೆ. ಈ ರೀತಿಯ ಭಯ ಉಂಟಾದಾಗ ನೀವು ಅದರಿಂದ ಹೋರಾಡಬೇಕಾಗಿಲ್ಲ, ಭಯವನ್ನು ಕಿತ್ತು ಬಿಸಾಡಬೇಕಾಗಿಲ್ಲ. ಬದಲು ಸ್ವಲ್ಪ ಸಮಯ ಕೊಡಿ, ನಿಮ್ಮ ಉಸಿರಾಟವನ್ನು ಗಮನಿಸಿ. ಉಸಿರು ಹೇಗೆ ಒಳಗೆ ಹೋಗ್ತಾ ಇದೆ, ಹೇಗೆ ಹೊರಗೆ ಬರ್ತಾ ಇದೆ ಅನ್ನೋದರ ಗಮನದಿಂದ ಪ್ರಾರಂಭ ಮಾಡಿದರೆ ನೀವು ನಿಮ್ಮ ಆಂಗ್ಸೈಟಿ, ಒತ್ತಡವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಆಗ ಇನ್ನೂ ಒಂದು ಕೆಲಸವನ್ನು ಮಾಡ್ಬೋದು. ಏನಂತಂದರೆ, ನೆಕ್ಸ್ಟ್ ಒಂದು ಪ್ರಶ್ನೆ ಕೇಳ್ಕೊಳ್ಳೋದು, ಈಗ ನಿಜವಾಗ್ಲೂ ಭಯ ಇದೆಯಾ? ಆ ಥರದ ವಾತಾವರಣ ಏನಾದ್ರು ಇದೆಯಾ? ಅಥವಾ ನನ್ನ ಮನಸ್ಸಿನಲ್ಲಿ ಈ ರೀತಿಯ ಕತೆ ಕಟ್ತಾ ಇದೆಯಾ ಅನ್ನೋದನ್ನ ಪ್ರಶ್ನೆ ಕೇಳಿಕೊಂಡ್ರೆ ನಿಮ್ಮ ಮನಸ್ಸೇ, ನಿಮ್ಮ ಮೆದುಳೇ ನಿಮಗೆ ಉತ್ತರ ನೀಡುತ್ತೆ, ಸಹಜವಾಗಿ ಉತ್ತರ ಬಂದ್ಬಿಡತ್ತೆ. ಇದಕ್ಕಾಗಿ ನೀವು ಒಂದು ಯೋಗ ನಿದ್ರೆಯ ಅಭ್ಯಾಸವನ್ನು ಸಹ ರೂಢಿ ಮಾಡ್ಕೋಬಹುದು, ಪ್ರಾಣಾಯಾಮದ ಅಭ್ಯಾಸವನ್ನು ಸಹ ಮಾಡಬಹುದು. ಯೋಗ ನಿದ್ರೆ ಅಭ್ಯಾಸದ ವಿಡಿಯೋವನ್ನು ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ, ಅದರಿಂದ ನೀವು ಅಭ್ಯಾಸ ಮಾಡ್ಕೋಬೋದು. ಈಗ ಆಲ್ರೆಡಿ ನಾನೊಂದು ಧ್ಯಾನದ ವಿಡಿಯೋವನ್ನು ಹಾಕಿದ್ದೀನಿ, ಅದನ್ನು ಸಹ ನೀವು ರೂಢಿ ಮಾಡ್ಕೋಬೋದು. ಒಂದು ಜಾಗೃತಿ, ಒಂದು ಉಸಿರಾಟದ ಅರಿವು, ನೀವು ಪ್ರಾಣಾಯಾಮವನ್ನು ಸಹ ಕಲಿಬೋದು. ನಾನು ಕೊಟ್ಟಿರುವಂತಹ ನಂಬರ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಪ್ರಾಣಾಯಾಮದ ತರಗತಿಗಳನ್ನು ಪ್ರತಿ ತಿಂಗಳು ಬ್ಯಾಚ್ ನಡೀತಾ ಇರುತ್ತೆ, ಅದರಲ್ಲಿ ಸೇರಿಕೊಂಡು ನೀವು ಅಭ್ಯಾಸವನ್ನು ಮಾಡ್ಕೋಬೋದು. ಜೊತೆಗೆ ಯೋಗ ನಿದ್ರೆ ಅಭ್ಯಾಸವನ್ನು ಲೈವಲ್ಲಿ ಮಾಡೋದ್ರಿಂದ ನಿಮಗೆ ನಿಮ್ಮ ಅರಿವು, ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋದಕ್ಕೆ ನಿಮಗೆ ಒಂದು
ಮದ್ದು ಸಿಕ್ಕ ಹಾಗೆ ಆಗತ್ತೆ. ಭಯ ಅನ್ನೋದು ನಿಮ್ಮ ಶತ್ರು ಅಲ್ಲ, ನಿಮಗೆ ಮುಂದೆ ಬರುವಂತಹ ಒಂದು ಅಪಾಯದ ಸೂಚನೆಗೆ ಬರುವಂತಹ ಒಂದು ಸಂದೇಶ ಅಂತ ಅದನ್ನು ಕರಿಬೋದು. ಅದನ್ನು ನಾವಾಗಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇದೆ. ಒಂದು ಅರಿವಿನ ಮೂಲಕ ನಾವು ಅದನ್ನು ಬದಲಾಯಿಸ್ಕೋಬಹುದು. ಈ ಭಯದ ಸಂದೇಶ ಏನಿದೆ ಅದು ನಿಜವಾಗಿಯೂ ಅಪಾಯವನ್ನು ಖಂಡಿತ ತರೋದಿಲ್ಲ, ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ಪ್ರತಿಯೊಂದು ಅಭ್ಯಾಸವು ಕೆಟ್ಟ ಅಭ್ಯಾಸ ಖಂಡಿತ ಆಗಿರೋದಿಲ್ಲ, ಅದನ್ನು ನೀವು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಅದಕ್ಕೆಲ್ಲ ಮಾರ್ಗವನ್ನು ಹೇಳಿದ್ದೀನಿ. ನಿಮ್ಮ ಒಂದು ಹೆಜ್ಜೆಯೇ ಅದಕ್ಕೆ ಶಾಶ್ವತ ಪರಿಹಾರ ಅಂತ ಹೇಳ್ಬೋದು.